ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಹರೀಶ್ ಸರ್ ಅವರು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಕೂಡ ತಗೊಂಡಿದ್ದಾರೆ. ಅದೇ ರೀತಿ ನಮ್ಮ ಆತ್ಮೀಯ ಮಿತ್ರ ಚಂದ್ರಶೇಖರ್ ಮುಖಂಡಿ ಅವರು ಕೂಡ ಪ್ರಶಸ್ತಿ ತಗೊಂಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಮ್ಮ ಜಿಲ್ಲಾ ಘಟಕವು ಅತ್ಯಂತ ಅರ್ಥಪೂರ್ಣ ಸನ್ಮಾನ ಮಾಡಿರುವುದು ನಮಗೆ ಗಂಗಾವತಿ ಘಟಕ ಮತ್ತು ಎಲ್ಲ ಸ್ನೇಹಿತರಿಗೂ ಸಂತೋಷ ತಂದಿದೆ. ಮಿತ್ರರೇ, ಯಾವಾಗಲೂ ನಮಗೆ ಬೆನ್ನೆಲುಬಾಗಿ ನಮ್ಮ ಜಿಲ್ಲಾ ಘಟಕ ನಿಂತು ಗಂಗಾವತಿ ಮೊದಲ ಸಮ್ಮೇಳನದಿಂದ ನಾವು ಮೊದಲೇನು ಒಂದು ಪದಾಧಿಕಾರಿಗಳ ಪದಗ್ರಹಣ ಮಾಡಿದ್ವಿ, ಅವತ್ತಿಂದ ಇವತ್ತಿನವರೆಗೂ ನಮಗೆ ಸಹಕಾರ ಕೊಡ್ತಾ ಬರ್ತಾ ಇದ್ದಾರೆ. ಈ ಒಂದು ಹರೀಶ್ ಸರ್ಗೂ ಮತ್ತು ಚಂದ್ರಶೇಖರ್ ಮುಕುಂದಿ ಅವರಿಗೂ ಆತ್ಮೀಯವಾಗಿ ಸನ್ಮಾನ ಮಾಡಿರೋದು ಎಲ್ಲ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ, ಅಧ್ಯಕ್ಷ ಕಾರ್ಯದರ್ಶಿಗಳಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಹಿರಿಯರಾದ ಸಾಧಿಕಲಿ ಸರ್ ಮತ್ತು ನಾಗರಾಜ್ ಹಳ್ಳಿಕೇರಿ ಅವರು ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಪಾಟೀಲ್ ಸರ್ ಕೂಡ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿಯನ್ನು ಆಗಮಿಸಿ ಎಲ್ಲರಿಗೂ ಸ್ಪಂದನೆ ಕೊಟ್ಟಿರ್ತಕ್ಕಂಥ ಎಲ್ಲ ತಾಲೂಕಿನ ಪತ್ರಕರ್ತರಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ. ಅದೇ ರೀತಿ ನಮ್ಮ ಗುಡ್ಲನೂರು ಸರ್ ಕೂಡ ನಮಗೆ ತುಂಬ ಸಹಕಾರ ನೀಡಿದ್ದಾರೆ. ನಾನು ಅವರೊಂದು ಅವಧಿಯಲ್ಲಿ ಅವರಿಗೂ ಕೂಡ ಈ ಒಂದು ಪ್ರಶಸ್ತಿಗೆ ಸನ್ಮಾನ ಮಾಡಿಸಿ ಉತ್ತೇಜನ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಸರ್ವ ಸದಸ್ಯರಲ್ಲಿ ಹೇಳೋದೇನೆಂದರೆ, ಇವತ್ತು ನಮ್ಮ ಜಿಲ್ಲೆಗೆ 2 ಪ್ರಶಸ್ತಿ ಬಂದಿದೆ. ಬಹಳ ಖುಷಿಯಾಗಿದೆ. ಚಂದ್ರು ಮತ್ತು HS ಹರೇಶ್ ಅವರಿಗೆ ಪ್ರಶಸ್ತಿ ಬಂದಿದೆ. ಸಂತೋಷದಿಂದ ಎಲ್ಲರೂ ಇವತ್ತು ಕೂಡಿ ಸನ್ಮಾನ ಮಾಡಿದ್ದೇವೆ. ಮತ್ತು ಎಲ್ಲ ಸದಸ್ಯರು ನಿಮ್ಮ ಸಹಕಾರ ಮತ್ತು ಸಲಹೆ ಮಾರ್ಗದರ್ಶನ ಇರಬೇಕು. ಯಾಕಂದ್ರೆ ನಾನು ನೂತನವಾಗಿ ಹೊಸದಾಗಿನೇ ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತಾ, ಇದು ಮುಗಿದ ತಕ್ಷಣ ಅಲ್ಲಿ ಉಪಹಾರ ಮುಗಿಸ್ಕೊಂಡು ರಾಜ್ಯಾಧ್ಯಕ್ಷರು ಎಲ್ಲರೂ ಒಟ್ಟಿಗೆ ಸನ್ಮಾನ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ನಮ್ಮ ಕರ್ನಾಟಕ ಕಾರ್ಯಕರ್ತರ ಪತ್ರಕರ್ತರ ಸಂಘದ ರಾಜ್ಯ ಘಟಕದ ವತಿಯಿಂದ ಈ ಒಂದು ಇವತ್ತು ಪ್ರಶಸ್ತಿ ಪಡೆದಂತ ನಮ್ಮ ಚಂದ್ರು ಮುಕುಂದಿ ಅವರು ಕೂಡ ಅಭಿನಂದನೆ ಸಂದರ್ಭದಲ್ಲಿ ಸನ್ಮಾನ ಕಾರಣಕ್ಕಾಗಿ ಇವರಿಬ್ಬರು ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಗೆ ಒಂದು ಹಿರಿಮಂತ್ರಿ ಅವರು. ಯಾಕಂದ್ರೆ ಇಬ್ಬರು ಮಾಧ್ಯಮ ಕಡೆ ಪ್ರಶಸ್ತಿ ಪಡೆದರೆ, ಅದ್ರ ಜೊತೆಗೆ ಒಂದು KWG ಪ್ರಶಸ್ತಿ ಪಡೆದರೆ. ಆ ಕಾರಣಕ್ಕಾಗಿ ಅವ್ರಿಗೆ ಇವತ್ತು ನಮ್ಮ ಕೊಪ್ಪಳ ಜಿಲ್ಲಾ ಘಟಕದ ವತಿಯಿಂದ ಆತ್ಮೀಯ ಸನ್ಮಾನವನ್ನು ಏರ್ಪಡಿಸಲಾಗಿದೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಇವತ್ತು ಸೇರಿ ಈ ಸಭೆಯನ್ನು ಸೇರಿ ಕಾರ್ಯಕ್ರಮ ನಡೆಸಿಕೊಳ್ಳಬೇಕು ಅಂತ ಕೇಳ್ಕೊಳ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.